ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಹಿಂದೂ ಸಾಮ್ರಾಜ್ಯೋತ್ಸವ ದಿನ ಅಖಂಡವಾಗಿದೆ, ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಬಹುಶಃ ಎಲ್ಲ ಮೆರವಣಿಗೆ ನೋಡಿದಿರಿ. ಸಾವಿರಾರು ಮಂದಿ ಇವತ್ತು ಕೇಸರಿಯ ಪೇಡಗಳನ್ನು ತೊಟ್ಟು, ಕೇಸರಿಯ ಬಟ್ಟೆಗಳನ್ನು ತೊಟ್ಟು, ಸಾವಿರ ಮಂದಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಸಾವಿರಾರು ಜನ ಬಂದಿದ್ದಾರೆ. ಇವತ್ತು ಜಯದೇವ್ ಅವರು ಕೂಡ ಬಂದಿದ್ದಾರೆ. ನೇರವಾಗಿ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದು ಹಿಂದೂ ಸಾಮ್ರಾಜ್ಯೋತ್ಸವ ಆಲ್ರೆಡಿ ಈಗ ಅದ್ದೂರಿಯಾಗಿ ಎಲ್ಲ ಮೆರವಣಿಗೆ ಮುಖಾಂತರ ಎಲ್ಲ ನಡೀತಾ ಇದೆ. ಸೊ ಏನು ಹೇಳಕ್ ಬಯಸ್ತೀರಾ ಸರ್? ಸರ್, ಇದೊಂದು ಹಿಂದೂ ಸಮಾಜದ ಹಬ್ಬ. ಈ ಹಬ್ಬವನ್ನು ಗುರು ಹಿರಿಯರ ಸಮ್ಮುಖದಲ್ಲಿ, ಪಾದಯಾತ್ರಾ ಭಜನ, ಗುರುನಾರಾಯಣ ಭಜನಾ ತಂಡದ ಸಮ್ಮುಖದಲ್ಲಿ ಮಾನ್ಯ ಸಂತೋಷಿಯವರ ಮಾರ್ಗದರ್ಶನ ಕೇಳೋದಕ್ಕೆ, ತಾಯಿ ಭಾರತೀಯ ಪಾದ ಪದ್ಮಗಳನ್ನು ಪೂಜಿಸೋಕ್ಕೋಸ್ಕರ ನಾವೆಲ್ಲ ಕುಟುಂಬ ಸಮೇತರಾಗಿ ಇಲ್ಲಿ ಬಂದಿದ್ದೇವೆ. ಇದೊಂದು ಹಬ್ಬ. ಇದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಭಾಷೆ ಭೇದ ಇಲ್ಲ, ಮತಗಳ ಭೇದ ಇಲ್ಲ, ಪಂಥಗಳ ಭೇದ ಇಲ್ಲ, ಪಕ್ಷಗಳ ಭೇದ ಇಲ್ಲ, ವರ್ಣಗಳ ಭೇದ ಇಲ್ಲ, ಯಾವುದು ಮೇಲು ಕೀಳು ಭೇದ ಇಲ್ಲ, ಯಾವುದೇ ಭೇದ ಇಲ್ಲದೆ ರಾಷ್ಟ್ರಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಸನಾತನ ಧರ್ಮಕ್ಕೋಸ್ಕರ, ಈ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರವಾಗಿ, ಉಜ್ವಲ ಭವಿಷ್ಯಕ್ಕೋಸ್ಕರವಾಗಿ, ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಬಿಡೋದು ಮುಖ್ಯ, ಸಮಾಜವನ್ನು ಸುರಕ್ಷಿತವಾಗದಲ್ಲಿ ಸುಕ್ರಮವಾಗಿ ಅವ್ರಿಗೆ ಬಿಟ್ಕೊಡೋ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲಿದೆ. ಅದನ್ನು ನಿಭಾಯಿಸೋಕ್ಕೋಸ್ಕರವಾಗಿ ಇದನ್ನು ಎಲ್ಲರೂ ಮನೆಗಳಿಂದ ಬಂದು ಈ ಹಿಂದೂ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಇದೊಂದು ದೊಡ್ಡ ಕ್ರಾಂತಿ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಕೇಸರಿಯ ಅಲೆ, ಕೇಸರಿಯ ಸಮುದ್ರ, ಕೇಸರಿಯ ಸಾಗರ, ಕೇಸರಿಯ ಮನಸ್ಸುಗಳು, ಶ್ರೀರಾಮ, ಹನುಮಂತ, ತಾಯಿ ಭಾರತ ಮಾತೆ, ಮಕ್ಕಳಲ್ಲೇ ನೇತಾಜಿ, ಮಕ್ಕಳಲ್ಲೇ ಸಾವರ್ಕರ್, ಮಕ್ಕಳಲ್ಲಿ ಸುಭಾಷ್ ಚಂದ್ರ ಬೋಸ್. ನಾವು ನೋಡ್ತಾ ಇದ್ವಿ. ಎಲ್ಲಿಗೆ ಯಾರೇ ಕರೆ ಕೊಟ್ಟು ದುಡ್ಡು ಕೊಟ್ಟು ಕರೆದಂಥವ್ರಲ್ಲ. ಜನಕ್ಕೆ ಇವತ್ತು ಅನಿಸಿದೆ, ಈ ರಾಷ್ಟ್ರ ಜಗತ್ತು ಉಳಿಬೇಕಾದ್ರೆ ಈ ರಾಷ್ಟ್ರ ಇರಬೇಕು, ಈ ರಾಷ್ಟ್ರ ಇರಬೇಕಾದ್ರೆ ಹಿಂದೂ ಉಳಿಬೇಕು. ಹಿಂದೂ ಉಳಿಬೇಕು ಅಂದರೆ ಅವ್ರು ಸಂಘಟಿತರಾಗಿರಬೇಕು. ಅದಕ್ಕೋಸ್ಕರ ಜಾಗೃತ ಹಿಂದೂಗಳು ನಾವೆಲ್ಲರೂ ಸೇರಿದ್ದೀವಿ. ಸಮಾಜ ಜಾಗೃತ ಆಗಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯದಲ್ಲಿ 3,000 ಕಡೆಗಳಲ್ಲಿ ಆಗ್ತಾ ಇದೆ. 3,000 ಕಡೆಗಳಲ್ಲಿ. ಹಾಗಾಗಿ ಅದ್ಭುತವಾದಂಥ ಕಾರ್ಯಕ್ರಮ. ನಿಮ್ಮೆಲ್ಲರ ಸಹಕಾರಕ್ಕೆ ನೀವು ಬಂದ ಇದಕ್ಕೆ ನಿಮ್ಮೆಲ್ಲರ ಪಾದಗಳಿಗೆ ನಾನು ಸಾಷ್ಟಾಂಗವಾದಂಥ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಈಗ ಆಲ್ರೆಡಿ ತುಂಬ ಕಡೆ ಹಿಂದೂ ಸಾಮ್ರಾಜ್ಯೋತ್ಸವ ಆಗಿದೆ, ಎಲ್ಲ ಕ್ಷೇತ್ರಗಳಲ್ಲೂ ಆಗಿದೆ. ಈಗ ತಮ್ಮ ಕ್ಷೇತ್ರದಲ್ಲಿ ಈ ಒಂದು ಮಟ್ಟದ ಜನ ತಾವೆಲ್ಲ ನಿರೀಕ್ಷೆ ಮಾಡಿದ್ದೀರಾ ಅಂತ? ನಮ್ಮೆಲ್ಲ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತರ ಶ್ರಮ ಇವತ್ತು ಈ ಕ್ರೀಡಾಂಗಣ ತುಂಬೋಗಿದೆ. ನಮ್ಮೆಲ್ಲ ಕಾರ್ಯಕರ್ತರ ಶ್ರಮ, ಮನೆಗೆ ಹೋಗಿ ಕರಪತ್ರ ಕೊಟ್ಟಂಥ ಮಾತೆಯರು, ಮನೆಗೆ ಹೋಗಿ ಬಾಕಲು ಬಡಿದು ಪ್ರಾರ್ಥನೆ ಮಾಡಿದಂಥ ಯುವಕರು, ಮನೆಗೆ ಹೋಗಿ ಕಾರ್ಯಕ್ರಮ ಕರೆದಂಥ ನಮ್ಮ ಕಾರ್ಯಕರ್ತರು, ನಮ್ಮ ಹಿರಿಯರ ಮಾರ್ಗದರ್ಶನದಿಂದ ಈ ಕಾರ್ಯಕ್ರಮ ಅದ್ಭುತವಾಗಿ ಬಂದಿದೆ. ಇದು ಸಮಾಜಕ್ಕೆ ಶಕ್ತಿ ಕೊಟ್ಟಿದೆ, ಇದು ಸಮಾಜಕ್ಕೆ ಚೈತನ್ಯ ಕೊಟ್ಟಿದೆ. ಹಿಂದೂ ಧರ್ಮವನ್ನು ಕಾಪಾಡೋದಕ್ಕೆ ಯಾರ ಕೊರಿಯನ್ನಿಂದ, ನೈಜೀರಿಯಾದಿಂದ, ಸೌತ್ ಆಫ್ರಿಕಾದಿಂದ, ರಷ್ಯಾದಿಂದ, ಆಫ್ರಿಕಾದಿಂದ ಬರೋದಿಲ್ಲ. ನಾವುಗಳೇ ಕಾಪಾಡಬೇಕು. ನಮ್ಮಗಳ ಜವಾಬ್ದಾರಿ ಸಮಾಜಕ್ಕೆ ಅರ್ಥ ಆಗೋಗಿದೆ. ಅಕ್ಕಪಕ್ಕ ದೇಶಗಳಲ್ಲಿ ನಡೀತಾ ಇರುವಂಥ ಬದಲಾವಣೆಗಳನ್ನು ನೋಡಿ ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಹಿಂದೂ ಜಾಗೃತ ಆಗಿದ್ದಾನೆ, ಹಿಂದೂ ಜಾಗೃತ ಆಗಿರ್ತಾನೆ. ಈ ಒಂದು ವಿಶೇಷವಾದ ದಿವಸ ಎಲ್ಲ ಸಾರ್ವಜನಿಕರು ತುಂಬ ಜನ ಭಾಗವಹಿಸಿಲ್ಲ. ಎಲ್ರಿಗೂ ಒಂದು ಸಂದೇಶ ಕೊಡೋದಾದ್ರೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಸರ್? ನೋಡಿ, ದೂರದಲ್ಲಿರುವಂಥ ಹಿಂದೂ ಹೆಣ್ಮಗುಗೆ ತೊಂದರೆ ಆದರೆ ನಮ್ಮ ಗಂಟ್ಲಲ್ಲಿ ಈಸಿಯಾಗಿ ಒಂದು ತನ್ನ ಇಳಿಬಾರ್ದು. ಆವಾಗ ಮಾತ್ರ ನಾವು ಹಿಂದೂ. ಟಿವಿನಲ್ಲಿ ನೋಡ್ತೀವಿ, ನ್ಯೂಸಲ್ಲಿ ನೋಡ್ತೀವಿ, ಪೇಪರಲ್ಲಿ ಓದ್ಬಿಡ್ತೀವಿ, ಹಿಂದೂ ಅಲ್ಲ. ಒಂದು ಹಿಂದೂ ಸುಟ್ಟೋದ್ರೆ ನಮ್ಮ ಮನಸ್ಸು ಸುಟ್ಟೋಗ್ಬೇಕು. ಹಂಗಾದಾಗ ಮಾತ್ರ ನಾವು ಹಿಂದೂ. ಇದನ್ನು ಹೇಳಿದ ನಾನೆಲ್ಲ, ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಚಿಕಾಗೋ ಭಾಷಣ ಆದಮೇಲೆ ಅವ್ರು ಕೊಲಂಬೋಯಿಂದ ಕಾಶ್ಮೀರಕ್ಕೆ ಅಂತೇಳಿ 28 ಕಡೆ ಬಹಿರಂಗ ಸಭೆಗಳು ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ, ಜಗತ್ತಿನ ಯಾವುದೇ ಮೂಲೆಯಲ್ಲಿರುವಂಥ ಹಿಂದೂಗೆ ತೊಂದರೆ ಆದರೆ, ಅನ್ಯಾಯ ಆದರೆ ನಿನ್ನ ಮನಸ್ಸಿಗೆ ನೋವಾಗಬೇಕು, ನಿನ್ನ ಆತ್ಮಕ್ಕೆ ನೋವಾಗಬೇಕು, ನಿನ್ನ ಗಂಟ್ಲಲ್ಲಿ ಅನ್ನ ಇಳಿಬಾರ್ದು. ಆವಾಗ ಹಂಗಾದಾಗ ಮಾತ್ರ ನೀನೊಬ್ಬ ಹಿಂದೂ. ಸುಮ್ಮನೆ ಹೇಳ್ಕೊಂಡ್ರೆ ಹಿಂದೂ ಅಲ್ಲ. ಹಿಂದುತ್ವ ಒಳಗಿರಬೇಕು, ಆಲೋಚನೆಯಲ್ಲಿರಬೇಕು, ಮನಸ್ಸಿನಲ್ಲಿರಬೇಕು, ಆಚರಣೆಯಲ್ಲಿರಬೇಕು. ಆವಾಗ ಮಾತ್ರ ಅವರೊಬ್ಬ ಹಿಂದೂ. ಜೀವಂತವಾಗಿ ಸುಡ್ತಾ ಇದ್ದಾರೆ ಬೇರೆ ದೇಶಗಳಲ್ಲಿ. ನಾವೆಂಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಸಾಧ್ಯ? ನಮ್ಗೆ ಹೆಂಗೆ ನಿದ್ದೆ ಬರಬೇಕು? ನಮಗೆ ಬಿಗ್ ಬಾಸ್ ಮುಖ್ಯ ಅಲ್ಲ, ನಮಗೆ ಪಿಜ್ಜಾ ಬರ್ಗರ್ ಮುಖ್ಯ ಅಲ್ಲ, ನಮ್ಗೆ ಆಹಾರ ಮುಖ್ಯ ಅಲ್ಲ. ಮನಸ್ಸೊಳಗಡೆ ನಿದ್ದೆ ಹೇಗೆ ಬರಬೇಕು, ಊಟ ಹೇಗೆ ಸೇರಬೇಕು? ನಮ್ಮನೆ ಮಕ್ಕಳಿಲ್ವಾ? ನಮ್ಮನೆ ಮೊಮ್ಮಕ್ಕಳು ಸಮಾಜದಲ್ಲಿ ಓಡಾಡಬಾರ್ದಾ? ನಾವು 2ನೇ ದರ್ಜೆ ನಾಗರಿಕರ ಈ ದೇಶದಲ್ಲಿ, 2ನೇ ದರ್ಜೆ ನಾಗರಿಕರ ನಾವು ಈ ದೇಶದಲ್ಲಿ. ಜಾಗೃತ ಆದಾಗ ಮಾತ್ರ ಹಿಂದೂ ಬದುಕ್ತಾನೆ. ಹಿಂದೂ ಬದುಕಿದಾಗ ಮಾತ್ರ ಭಾರತ ಉಳಿಯುತ್ತೆ. ಭಾರತ ಉಳಿದಾಗ ಮಾತ್ರ ಜಗತ್ತಲ್ಲಿ ಶಾಂತಿ ನಿಲ್ಲಿಸುತ್ತೆ.
ಇದಿಷ್ಟು ಅವರ ಮಾಂದಾಳದ ಮಾತುಗಳು. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಬಹುಶಃ ಚಿಕ್ಕ ಮಕ್ಕಳಿಂದ ಹಿಡಿದು 90 ವರ್ಷದ ಮುದುಕರಿಗೂ ಇವತ್ತೆಲ್ಲ ನಾವೆಲ್ಲ ದಾರಿ ಉದ್ದು ನೋಡ್ಕೊಂಡು ಬಂದಿದ್ದೀವಿ. ಇವರ ಮುಖ್ಯ ಸಂದೇಶ ಒಟ್ಟಾಗಿ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿರಿ, ದೇಶನ ರಕ್ಷಣೆ ಮಾಡುವಂತ ಕೆಲಸಗಳನ್ನ ಮಾಡೋಣ ಅಂತ ಹೇಳಿದ್ದಾರೆ. ಈ ದಿನ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು 100 ವರ್ಷದ ಒಂದು ಅಂಗವಾಗಿ ಬೃಹತ್ ಹಿಂದೂ ಸಮಾಜೋತ್ಸವ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ಆಗಲೇ ಒಂದು ಪ್ರಾರಂಭ ಆಗಿ 4 ಗಂಟೆಯಿಂದ ಪ್ರಾರಂಭ ಆಗಿದೆ, 6 ಗಂಟೆವರೆಗೂ ಅದ್ಧೂರಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೋವಿಂದರಾಜನಗರ ಕ್ಷೇತ್ರದ ಎಲ್ಲ ಹಿಂದೂ ಜನಗಳು, ಎಲ್ಲ ಆತ್ಮೀಯ ಬಂಧುಗಳು, ಎಲ್ಲ ಜಾತಿ ಮತ ಯಾವುದೂ ಇಲ್ಲ, ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು, ನಾವೆಲ್ಲ ಹಿಂದೂ. ಹಾಗಾಗಿ ನಾವೆಲ್ಲರೂ ಈ ಒಂದು ಅದ್ಧೂರಿ ಕಾರ್ಯಕ್ರಮದಲ್ಲಿ ಅದ್ಧೂರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಭಾರಿ ಖುಷಿ ಆಗ್ತಾ ಇದೆ. ಧನ್ಯವಾದ. ಜೈ ಬೋಲೋ ಭಾರತ್ ಮಾತಾ ಕಿ. ನಾವೆಲ್ಲ ಒಂದು, ನಾವೆಲ್ಲ ಬಂದು ಅನ್ನುವಂಥ ಈ ವಿಶೇಷವಾದಂಥ ಈ ಒಂದು ವಾಕ್ಯದೊಂದಿಗೆ ಈ ಒಂದು ಇವತ್ತಿನ ಏನಿದೆ ಈ ಹಿಂದೂ ಪಡೆ ವಿಶೇಷವಾದಂಥ ಮುಂದಿನ ಪೀಳಿಗೆಗೆ ಇವತ್ತಿನ ದಿವಸನೇ ಎಲ್ಲರೂ ಶ್ರಮ ಪಡಿ, ಇವತ್ತಿನವರಂಥ ನಾಗರಿಕರು ಮುಂದಿನ ಪೀಳಿಗೆಗೆ ಈ ದೇಶವನ್ನು ರಕ್ಷಣೆಯನ್ನಾಗಿ ಮಾಡಿ ಎಲ್ಲರೂ ಒಗ್ಗಟ್ಟಾಗಿರಿ ಎನ್ನುವಂಥ ಈ ಒಂದು ಜಾತ್ರಾ ಮಹೋತ್ಸವ ಏನಾಗಿದೆ ಇದು ಭಾರತ್ ಮಾತೆಯ ಸಂಪೂರ್ಣ ಅನುಗ್ರಹದಿಂದ ಯಶಸ್ವಿಯಾಗಿದೆ ಅಂತ ಹೇಳ್ಕೊಳ್ತಾ, ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ, ವಯಸ್ಸಾದಂಥವರು, ಆ ಮಕ್ಕಳಿಂದ ಸೇರಿ ಎಲ್ಲರಿಗೂ ಕೂಡ ಸಮಸ್ತ ಹಿಂದೂ ಸಂಘಟನೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಜೈ ಬೋಲೋ ಭಾರತ್ ಮಾತಾ ಕಿ. ಬೋಲೋ ಭಾರತ್ ಮಾತಾ ಕಿ. ಆತ್ಮೀಯ ಬಂಧುಗಳು, ಈ ದಿನ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕದಾದ್ಯಂತ ನಡೀತಾ ಇದೆ. ಇಂತಹ ಕಾರ್ಯಕ್ರಮ ಸಾಮಾನ್ಯ ಕಾರ್ಯಕ್ರಮ ಅಲ್ಲ, ಇದು ಅದ್ಭುತವಾದಂತಹ ಇಡೀ ನಮ್ಮ ದೇಶ ಉಳಿಸ್ತಕ್ಕಂತಹ ಒಂದು ಜಾಗೃತಿ ತುಂಬತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಇಂತಹ ಕಾರ್ಯಕ್ರಮಕ್ಕೆ ಎಲ್ಲ ವಾಲಂಟ್ರಿಯಾಗಿ ತಾವೇ ಮನಸ್ಸು ಮಾಡಿಕೊಂಡು ತಾವೇ ಶಕ್ತಿ ತುಂಬಿಕೊಂಡು ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಸಮೇತ ಇಲ್ಲಿ ಹಬ್ಬದ ಆಚರಣೆ ಬಂದು ಅವರವರೇ ಬಂದು ಸೇರಿಕೊಂಡು ಅವರವರೇ ಮತ್ತಷ್ಟು ಹುಮ್ಮಸ್ಸು ಕೊಟ್ಟು ನಮಗೆ ಮತ್ತಷ್ಟು ಉತ್ತೇಜನ ಕೊಡ್ತಿದ್ದಾರೆ. ಇಂಥ ಕಾರ್ಯಕ್ರಮ ಪದೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ಕಾರ್ಯಕ್ರಮ ನೇತೃತ್ವ ವಹಿಸಿದಂಥ ಜಯದೇವ ಮತ್ತು ಅವರೆಲ್ಲ ಬಂಧುಗಳಿಗೂ ಧನ್ಯವಾದ ಹೇಳ್ತೀನಿ. ಇದು ಬಹಳ ಮುಖ್ಯ ಕಾರಣ. ಹಿಂದೂ ದೇಶದಲ್ಲಿ ಶಾಂತಿ ನೆಲೆಸಬೇಕಾದ್ರೆ, ಎಲ್ಲರಿಂದಲೂ ಶಾಂತಿ ನೆಲೆಸಬೇಕಾದ್ರೆ ಈ ಒಂದು ಹಿಂದೂ ಒಂದು ಸಮಾಜ ನಿರ್ಮಾಣವಾಗಬೇಕಾದ್ರೆ ಇದು ಬಹಳ ಮುಖ್ಯ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಭಾಗ್ಯ ವಿಧಾತ ಆಗಬೇಕು ಅಂತೇಳಿ ನಮ್ಮೆಲ್ಲರ ಇದು, ಅದಕ್ಕೋಸ್ಕರ ಈ ಒಂದು ಜಾಗೃತ ಸಮಿತಿ ಮಾಡಿ ಎಲ್ಲರೂ ಸಹಕರಿಸಿ ಒಂದು ಹಬ್ಬವೇ ಆಗಿದೆ. ಇದೇ ರೀತಿಯಾಗಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ದೇಶವನ್ನು ರಕ್ಷಿಸಬೇಕು. ಜೈ ಬೋಲೋ ಭಾರತ್ ಮಾತಾ ಕಿ ಜೈ.